ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ನಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಬರ್ತಕ್ಕಂಥ 4ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. 4ನೇ ಅಧ್ಯಾಯ ಯಾವುದಪ್ಪ ಅಂದರೆ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. ಈ ಸಾಮಾಜಿಕ ಚಳವಳಿಗಳಲ್ಲಿ ಯಾವ ಯಾವ ಚಳವಳಿಗಳನ್ನು ನಾವು ಅಧ್ಯಯನ ಮಾಡಲಾಗುವುದಪ್ಪ ಅಂದರೆ ದಲಿತ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಯಾವ ಚಳವಳಿ? ದಲಿತ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹಿಂದುಳಿದ ವರ್ಗಗಳ ಚಳವಳಿಯ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಯಾವ ವರ್ಗಗಳ? ಹಿಂದುಳಿದ ವರ್ಗಗಳ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ನೆಕ್ಸ್ಟ್ ರೈತ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ನೆಕ್ಸ್ಟ್ ಕಾರ್ಮಿಕ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ನೆಕ್ಸ್ಟ್ ಮಹಿಳಾ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ನೆಕ್ಸ್ಟ್ ಮಾನವ ಹಕ್ಕುಗಳ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಪರಿಸರ ಚಳವಳಿಗಳ ಬಗ್ಗೆ ಸಹಿತ ಅಧ್ಯಯನ ಮಾಡಲಾಗುವುದು. ಸಾಮಾಜಿಕ ಚಳವಳಿಗಳಲ್ಲಿ ದಲಿತ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡಲಾಗುವುದು. ಹಿಂದುಳಿದ ವರ್ಗಗಳ ಚಳವಳಿ, ನೆಕ್ಸ್ಟ್ ರೈತ ಚಳವಳಿ, ನೆಕ್ಸ್ಟ್ ಕಾರ್ಮಿಕ ಚಳವಳಿ, ಮಹಿಳಾ ಚಳವಳಿ, ಮಾನವ ಹಕ್ಕುಗಳ ಚಳವಳಿ, ಪರಿಸರ ಚಳವಳಿ ಆಗಿರಬಹುದು, ಇನ್ನು ಚಿಪ್ಕೋ ಚಳವಳಿ ಆಗಿರಬಹುದು, ಅಪ್ಪಿಕೋ ಚಳವಳಿ ಆಗಿರಬಹುದು, ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ ಆಗಿರಬಹುದು. ಅಷ್ಟೇ ಅಲ್ಲದೆ ಸಾಲು ಮರದ ತಿಮ್ಮಕ್ಕನವರ ಸಾಧನೆಗಳ ಬಗ್ಗೆ ಸಹಿತ ಈ 4ನೇ ಅಧ್ಯಯನದಲ್ಲಿ ಅಧ್ಯಯನ ಮಾಡಿಕೊಳ್ಳಲಾಗುವುದು. ಹಾಗಾದರೆ ಈ ಸಾಮಾಜಿಕ ಚಳವಳಿ ಯಾವ ಚಳವಳಿ? ಈ ಸಾಮಾಜಿಕ ಚಳವಳಿ ಯಾವಾಗ ಆರಂಭವಾಯಿತಂದ್ರೆ ಕ್ರಿಸ್ತ ಪೂರ್ವ 6ನೇ ಆರಂಭವಾಯಿತು. ಸಾಮಾಜಿಕ ಚಳವಳಿಗಳೇನದವಲ್ಲ, ಈ ಎಲ್ಲ ಚಳವಳಿಗಳು ಯಾವಾಗ ಆರಂಭವಾಯಿತಪ್ಪ ಅಂದರೆ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಆರಂಭವಾಯಿತು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳು ತಿದ್ದಲುಗೋಸ್ಕರ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿಪಡಿಸಲುಗೋಸ್ಕರ ಹಲವಾರು ಸಮಾಜ ಸುಧಾರಕರು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ಜನರನ್ನು ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಸಾಮಾಜಿಕ ಚಳವಳಿಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸುಧಾರಕರು ಯಾರಪ್ಪ ಅಂದರೆ ನಮ್ಮ ವಿಶ್ವಗುರು ಬಸವಣ್ಣನವರಾಗಿರಬಹುದು, ಭಕ್ತ ಕನಕದಾಸ್ ಅವರಾಗಿರಬಹುದು, ಡಾಕ್ಟರ್ BR ಅಂಬೇಡ್ಕರ್ ಅವರ ಆಗಿರಬಹುದು, ಜ್ಯೋತಿಬಾ ಫುಲೆ ಅವರಾಗಿರಬಹುದು, ಪೆರಿಯರ ರಾಮಸ್ವಾಮಿ ಅವರಾಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ರಾಮ್ ಮನೋಹರ್ ಲೋಹಿಯಾ ಆಗಿರಬಹುದು, ಇನ್ನಿತರೆ ಹಲವಾರು ನಾಯಕರೇನದರಲ್ಲ, ಈ ನಾಯಕರು ಸಮಾಜದ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಬಸವಣ್ಣನವರು ವಚನಗಳ ಮೂಲಕ ಜನರನ್ನು ಜಾಗೃತಿಗೊಳಿಸಿದರೆ, ನಮ್ಮ ಭಕ್ತ ಕನಕದಾಸರವರು ತಮ್ಮ ದಾಸ ಸಾಹಿತ್ಯದ ಮೂಲಕ, ತಮ್ಮ ಕೀರ್ತನೆಗಳ ಮೂಲಕ ಜನರನ್ನು ಜಾಗೃತಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣದ ಮೂಲಕ ಜನರ ಮೇಲೆ ಆಗುವಂಥ ಶೋಷಣೆಗಳಾಗಿರಬಹುದು, ಜನರ ಮೇಲೆ ಆಗುವಂಥ ದೌರ್ಜನ್ಯಗಳ ಬಗ್ಗೆ ಕೆಲವೊಂದಿಷ್ಟು ಧ್ವನಿಯನ್ನು ಎತ್ತಿದಂಥ ಪ್ರಯತ್ನ ಯಾರು ಮಾಡ್ಕೊಂಡ್ರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜ್ಯೋತಿಬಾ ಫುಲೆ ಅವರು ಸಹಿತ ಮಹಿಳೆಯರ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟ ಮಾಡಿದವರು. ಸಮಾಜದಲ್ಲಿರ್ತಕ್ಕಂಥ ಲಿಂಗ ಅಸಮಾನತೆ, ಜಾತಿ ಆಧಾರಿತ ಅಸಮಾನತೆಯನ್ನು ವಿರುದ್ಧ ಹೋರಾಟ ಮಾಡಿದರು. ಜ್ಯೋತಿಬಾ ಫುಲೆ ಅವರು ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸುವುದರ ಮೂಲಕ ಜನರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಅವರಲ್ಲಿ ಮೂಡಿಸುವುದರ ಜೊತೆಗೆ ಅವರನ್ನು ಜಾಗೃತಿಯನ್ನಾಗಿ ಮಾಡುವಂಥ ಪ್ರಯತ್ನ ಯಾರು ಮಾಡ್ಕೊಂಡ್ರಪ್ಪ ಅಂದರೆ ಜ್ಯೋತಿಬಾ ಫುಲೆ ಅವರು. ಇನ್ನಿತರೆ ಹಲವಾರು ನಾಯಕರೇನದರಲ್ಲ, ನಮ್ಮ ರಾಜಾರಾಮ್ ಮೋಹನ್ ರಾಯ್ರವರು ಬ್ರಹ್ಮ ಸಮಾಜ ಸ್ಥಾಪಿಸುವುದರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನ್ಯೂನತೆಗಳನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಇನ್ನಿತರೆ ಹಲವಾರು ನಾಯಕರೇನದರಲ್ಲ, ತಮ್ಮ ಕೆಲವೊಂದಿಷ್ಟು ಕೃತಿಗಳ ಮೂಲಕ ಆಗಿರಬಹುದು, ಪತ್ರಿಕೆಗಳ ಮೂಲಕ ಆಗಿರಬಹುದು, ಜನರಲ್ಲಿ ಜಾಗೃತಿ ಮೂಡಿಸುವ
ರೂಪಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಹಾಗಾದರೆ ಈ ಸಾಮಾಜಿಕ ಚಳವಳಿಗಳಲ್ಲಿ ಮೊದಲನೇ ಚಳವಳಿ ಯಾವುದಪ್ಪ ಅಂದರೆ ದಲಿತ ಚಳವಳಿ. ಯಾವ ಚಳವಳಿ? ದಲಿತ ಚಳವಳಿ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳಲಾಗಿದೆಪ್ಪ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ದಲಿತ ಚಳವಳಿಯ ಕಾರಣಗಳಾವು ಅಂತ ಪ್ರಶ್ನೆ ಮಾಡ್ತಾರೆ. ದಲಿತ ಚಳವಳಿಯ ಕಾರಣಗಳು ಯಾವ ಅಂತ ಪ್ರಶ್ನೆ ಕೇಳಿದರೆ ಅದು ಎಷ್ಟು ಅಂಕಕ್ಕೆ ಪ್ರಶ್ನೆಯಪ್ಪ ಅಂದ್ರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಆತ್ಮೀಯ ವಿದ್ಯಾರ್ಥಿಗಳೇ, ದಲಿತರಂದ್ರೆ ಯಾರು ನೋಡುವುದಾದರೆ ಸಾಮಾಜಿಕವಾಗಿ ಹಿಂದುಳಿದವರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯ ಏನೈತಲ್ಲ, ಈ ಸಮುದಾಯಗಳಿಗೆ ದಲಿತರು ಎಂದು ಕರೆಯಲಾಗುವುದು. ಎಕ್ಸಾಮ್ನಲ್ಲಿ ದಲಿತರು ಎಂದರೆ ಪ್ರಶ್ನೆ ಕೇಳಿದರೆ ಯಾರು ಸಾಮಾಜಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾರಲ್ಲ, ಯಾರು ಶೈಕ್ಷಣಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾರಲ್ಲ, ಯಾರು ಆರ್ಥಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾರಲ್ಲ, ಯಾರು ಸಾಂಸ್ಕೃತಿಕ ಶೋಷಣೆಗೆ ಒಳಪಟ್ಟಿದ್ದಾರಲ್ಲ, ಇಂತಹ ಸಮುದಾಯಗಳನ್ನು, ಇಂತಹ ಸಮೂಹಗಳನ್ನು ನಾವು ದಲಿತರು ಎಂದು ಕರೆಯಲಾಗುವುದು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳನ್ನು ನಾವು ದಲಿತರು ಎಂದು ಕರೆಯಲಾಗುವುದು. ದಲಿತ ವರ್ಗದೊಳಗೆ ಯಾವ ಯಾವ ಸಮುದಾಯಗಳನ್ನು ಕಾಣಲಾಗುವುದಪ್ಪ ಅಂದರೆ ಆದಿ ಕರ್ನಾಟಕ ಆಗಿರಬಹುದು, ಆದಿ ದ್ರಾವಿಡ ಆಗಿರಬಹುದು, ಆದಿ ಆಂಧ್ರ ಆಗಿರಬಹುದು, ಆದಿ ಜಾಂಬವ ಆಗಿರಬಹುದು, ಆದಿ ಮಹರ್ ಆಗಿರಬಹುದು, ಇನ್ನಿತರೆ ಹಲವಾರು ಸಮುದಾಯಗಳೇನಿದವಲ್ಲ, ಈ ಸಮುದಾಯಗಳು ದಲಿತ ವರ್ಗಗಳಲ್ಲಿ ಕಂಡು ಬರಲಾಗುತ್ತದೆ. ಆದಿ ಕರ್ನಾಟಕ ಆಗಿರಬಹುದು, ಆದಿ ದ್ರಾವಿಡ ಆಗಿರಬಹುದು, ಆದಿ ಆಂಧ್ರ ಆಗಿರಬಹುದು, ಆದಿ ಜಾಂಬವ ಆಗಿರಬಹುದು, ಆದಿ ಮಹರ್ ಆಗಿರಬಹುದು, ಇನ್ನು ಎಡಗೈ ಆಗಿರಬಹುದು ಮತ್ತು ಬಲಗೈ ಸಮುದಾಯಗಳೇನಿದವಲ್ಲ, ಈ ಎಲ್ಲ ಸಮುದಾಯಗಳು ದಲಿತ ವರ್ಗದಲ್ಲಿ ಕಂಡು ಬರಲಾಗುತ್ತದೆ. ದಲಿತರಿಗೆ ಕೆಲವೊಂದಿಷ್ಟು ಅನಿಷ್ಟ ಪದ್ಧತಿಗಳಿಂದ ಅಂದ್ರೆ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳಿಂದ ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳನ್ನು ಎಸಗುತ್ತಿದ್ದರು, ನಿರಂತರವಾಗಿ ಏನಪ್ಪ ಅಂದ್ರೆ ಶೋಷಣೆಗಳನ್ನು ಎಸಗುತ್ತಿದ್ದರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಅವಕಾಶಗಳಿಂದ ವಂಚಿತರನ್ನಾಗಿಸುವಂಥ ಪ್ರಯತ್ನಗಳನ್ನು ಈ ಮೇಲ್ವರ್ಗದವರು ಮಾಡಿಕೊಳ್ಳುತ್ತಿದ್ದರು. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ದಲಿತರು ಶೋಷಣೆಗಳಿಂದ ಹೊರಬರಲುಗೋಸ್ಕರ, ದೌರ್ಜನ್ಯಗಳಿಂದ ಹೊರಬರಲುಗೋಸ್ಕರ, ತಮ್ಮ ಹಕ್ಕುಗಳನ್ನು ಪಡೆಯಲುಗೋಸ್ಕರ, ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯಲುಗೋಸ್ಕರ ಚಳುವಳಿಯನ್ನು ಆರಂಭಿಸಿದರು. ಯಾವ ಚಳುವಳಿಯಪ್ಪ ಅಂದರೆ ದಲಿತ ಚಳುವಳಿ. ದಲಿತರು ಯಾಕೆ ದಲಿತ ಚಳುವಳಿ ಆರಂಭಿಸಿದ್ರಪ್ಪ ಅಂದ್ರೆ ಶೋಷಣೆಗಳಿಂದ ಹೊರಬರಲುಗೋಸ್ಕರ, ದೌರ್ಜನ್ಯಗಳಿಂದ ಹೊರಬರಲುಗೋಸ್ಕರ, ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯಲುಗೋಸ್ಕರ. ಅಷ್ಟೇ ಅಲ್ಲದ ಸ್ನೇಹಿತರೆ, ತಮ್ಮ ಹಕ್ಕುಗಳೇನದವಲ್ಲ, ಇವತ್ತು ಸಮಾನತೆಯ ಹಕ್ಕಾಗಿರಬಹುದು, ಸ್ವಾತಂತ್ರ್ಯದ ಹಕ್ಕಾಗಿರಬಹುದು, ಶೋಷಣೆ ವಿರುದ್ಧ ಹಕ್ಕಾಗಿರಬಹುದು, ಈ ಎಲ್ಲ ಹಕ್ಕುಗಳನ್ನು ಪಡೆಯಲುಗೋಸ್ಕರ ದಲಿತ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡ್ರಪ್ಪ ಅಂದರೆ ದಲಿತ ಚಳುವಳಿಯನ್ನು ಹಮ್ಮಿಕೊಂಡರು. ಹಾಗಾದರೆ ಈ ದಲಿತ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದ್ರೆ ಸಾಮಾಜಿಕ ಅಸಮಾನತೆ. ಯಾವ ಅಸಮಾನತೆ? ಸಾಮಾಜಿಕ ಅಸಮಾನತೆ. ದಲಿತ ಚಳವಳಿಗೆ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದ್ರೆ ಸಾಮಾಜಿಕ ಅಸಮಾನತೆ. ನಮ್ಮ ಭಾರತದ ಸಮಾಜದಲ್ಲಿ ವಿವಿಧ ಜಾತಿಗಳನ್ನು ಕಾಣಿಕೊಳ್ಳಬಹುದು ಮತ್ತು ವಿವಿಧ ಧರ್ಮಗಳನ್ನು ಸಹಿತ ಕಾಣಿಕೊಳ್ಳಬಹುದು. ಈ ಜಾತಿ ವ್ಯವಸ್ಥೆಯಲ್ಲಿ, ಈ ಧರ್ಮಗಳ ವ್ಯವಸ್ಥೆಯಲ್ಲಿ ಮೇಲು ಮತ್ತು ಕೀಳೆಂಬ ತಾರತಮ್ಯವನ್ನು ಒಳಗೊಂಡಿದೆ. ಭಾರತದ ಸಮಾಜ ವ್ಯವಸ್ಥೆ ಏನೈತಲ್ಲ, ಈ ಸಮಾಜ ವ್ಯವಸ್ಥೆಯಲ್ಲಿ ಹಲವಾರು ಜಾತಿಗಳನ್ನು ಕಾಣ್ಕೊಳ್ಬಹುದು, ಹಲವಾರು ಧರ್ಮಗಳನ್ನು ಕಾಣ್ಕೊಳ್ಬಹುದು. ಈ ಜಾತಿಗಳಲ್ಲಿ, ಈ ಧರ್ಮಗಳಲ್ಲಿ ಮೇಲು ಮತ್ತು ಕೀಳೆಂಬ ತಾರತಮ್ಯವನ್ನು ಒಳಗೊಂಡಿದೆ. ಮೇಲ್ವರ್ಗ ಅಂತ ನಾವು ನೋಡ್ಕೊಳ್ತೇವೆ, ಕೆಳವರ್ಗ ಅಂತ ನಾವು ನೋಡ್ಕೊಳ್ತೇವೆ. ಮೇಲ್ವರ್ಗದವರು ಉನ್ನತ ಸ್ಥಾನಮಾನವನ್ನು ಪಡೆದರೆ ಕೆಳವರ್ಗದವರಿಗೆ ಕೆಳಮಟ್ಟದ ಸ್ಥಾನಮಾನವನ್ನು ಒದಗಿಸಿಕೊಡಲಾಗಿತ್ತು.
ಈ ರೀತಿ ಏನಪ್ಪ ಅಂದ್ರೆ ತಾರತಮ್ಯ ವ್ಯವಸ್ಥೆಗಳನ್ನು ನಾವು ಕಂಡುಕೊಳ್ಬಹುದು. ಮೇಲ್ಜಾತಿ ಜನರು ಕೆಳವರ್ಗದ ಜನರಿಗೆ ಅತ್ಯಂತ ಕೀಳಾಗಿ ಕಾಣುತ್ತಿದ್ದರು. ಯಾವುದೇ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಯಾವುದೇ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಯಾವುದೇ ರೀತಿಯ ಶಿಕ್ಷಣ ಪಡೆದುಕೊಳ್ಳಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಇಲ್ಲೇನಪ್ಪ ಅಂದ್ರೆ ಮೇಲ್ವರ್ಗದವರು ನಿರಂತರವಾಗಿ ಕೆಳವರ್ಗದ ಜನರಿಗೆ ಶೋಷಣೆಗಳು ಮತ್ತು ದೌರ್ಜನ್ಯಗಳನ್ನು ಎಸಗುತ್ತಾರೆ. ಯಾವುದೇ ರೀತಿಯ ನಾವು ಪ್ರಾಚೀನ ಕಾಲದ ವ್ಯವಸ್ಥೆಯಲ್ಲಿ ಮನುಸ್ಮೃತಿಯನ್ನು ಜಾರಿಗೆ ಬಂತಲ್ಲ, ಆ ಮನುಸ್ಮೃತಿಯ ಗ್ರಂಥದ ಪ್ರಕಾರ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಯಾರಿಗೆ ಸೀಮಿತವಾಗಿದ್ದೆವಪ್ಪ ಅಂದರೆ ಮೇಲ್ವರ್ಗದವರಿಗೆ ಸೀಮಿತವಾಗಿದ್ದೆವು. ಇವತ್ತು ಕೆಲವೊಂದಿಷ್ಟು ಸಂಸ್ಕೃತ ಪಠಣ ಮಾಡುವುದಾಗಿರಬಹುದು, ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವುದಾಗಿರ್ಬೋದು, ಅಥವಾ ಉನ್ನತವಾದಂಥ ಹುದ್ದೆಗಳು ಯಾರಿಗೆ ಸೀಮಿತವಾಗಿದ್ದೆವಪ್ಪ ಅಂದ್ರೆ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾಗಿದ್ದೆವು. ಕೆಳವರ್ಗದವರಿಗೆ ಕೀಳಾಗಿ ಕಾಣುವಂಥ ಪರಿಸ್ಥಿತಿ ಏನಪ್ಪ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಸಹಿತ ನಾವು ನೋಡ್ಕೊಳ್ಬಹುದು. ಕೆಳವರ್ಗದ ಜನರಿಗೆ ಅತ್ಯಂತ ಕೀಳಮಟ್ಟದ ಕೆಲಸಕ್ಕೆ ಸೀಮಿತಗೊಳಿಸುವಂಥ ಪ್ರಯತ್ನಗಳನ್ನಾಗ್ತಿತ್ತು. ಅಷ್ಟೇ ಅಲ್ಲದ ಸ್ನೇಹಿತರೆ, ಅವರ ಮೇಲೆ ನಿರಂತರವಾದ ಶೋಷಣೆಗಳು ಮತ್ತು ದೌರ್ಜನ್ಯಗಳನ್ನು ಎಸೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಇಲ್ಲೇನಪ್ಪ ಅಂದ್ರೆ ದಲಿತ ವರ್ಗದವರಿಗೂ ತಮ್ಮ ನ್ಯಾಯಬದ್ಧವಾದ ಹಕ್ಕುಗಳನ್ನು ಪಡೆಯಲಿಗೋಸ್ಕರ, ಕೆಲವೊಂದಿಷ್ಟು ಅವಕಾಶಗಳನ್ನು ಪಡೆಯಲಿಗೋಸ್ಕರ ಯಾವ ಚಳುವಳಿಯನ್ನು ಆರಂಭ ಮಾಡಿದರಪ್ಪ ಅಂದರೆ ದಲಿತ ಚಳುವಳಿ ಆರಂಭ ಮಾಡಿದರು. ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಅಸಮಾನತೆ ಏನೈತಲ್ಲ, ಮೇಲು ಮತ್ತು ಕೀಳು ಎಂಬ ತಾರತಮ್ಯ ಏನೈತಲ್ಲ, ಮೇಲ್ವರ್ಗದವರ ಶೋಷಣೆ ಏನೈತಲ್ಲ, ಮೇಲ್ವರ್ಗದವರ ದೌರ್ಜನ್ಯ ಏನೈತಲ್ಲ, ಇದನ್ನು ತಡೆಗಟ್ಟಲುಗೋಸ್ಕರ, ತಮ್ಮ ನ್ಯಾಯಬದ್ಧವಾದ ಹಕ್ಕುಗಳನ್ನು ಪಡೆಯಲುಗೋಸ್ಕರ, ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಅವಕಾಶಗಳನ್ನು ಪಡೆಯಲುಗೋಸ್ಕರ ದಲಿತ ವರ್ಗದವರು ಯಾವ ಚಳುವಳಿಯನ್ನು ಆರಂಭ ಮಾಡಿದರಪ್ಪ ಅಂದರೆ ದಲಿತ ಚಳುವಳಿಯನ್ನು ಆರಂಭ ಮಾಡಿದರು. ನಾವು ಹಿಂದಿನ ಕಾಲದಲ್ಲಿ ವ್ಯವಸ್ಥೆ ನೋಡುವುದಾದರೆ ದಲಿತರು ಒಂದು ಕೇರಿ ಒಳಗೆ ಬರಬೇಕಾಗಿತ್ತಪ್ಪ ಅಂದ್ರೆ ಮೇಲ್ವರ್ಗದವರ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗ್ತಿತ್ತು. ಮೇಲ್ವರ್ಗದವರ ಕೇರಿ ಒಳಗೆ ಬರಬೇಕಾದ್ರೆ ಅಥವಾ ಊರೊಳಗೆ ಬರಬೇಕಾದ್ರೆ ಅಲ್ಲಿ ಯಾರ ಒಪ್ಪಿಗೆ ಪಡೆದುಕೊಳ್ಬೇಕಾಗಿತ್ತು? ಮೇಲ್ವರ್ಗದವರ ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗಿತ್ತು. ಅವರು ಬರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಟಮಟೆಯನ್ನು ಬಾರಿಸುವುದರ ಮೂಲಕ ಕೇರಿ ಒಳಗೆ ಬರಬೇಕಾಗಿತ್ತು. ಅಷ್ಟೇ ಅಲ್ಲದ ಸ್ನೇಹಿತರೆ, ಅವರೇನಪ್ಪ ಅಂದರೆ ಕೇರಿ ಒಳಗೆ ಬರುವಂಥ ಸಂದರ್ಭದಲ್ಲಿ ಮತ್ತೇನಪ್ಪ ಅಂದರೆ ಹಿಂದೆ ಬಾರಿಗೆಯನ್ನು ಕಟ್ಕೊಂಡು ಅವ್ರು ಬರಬೇಕಾಗಿತ್ತು. ಮತ್ತು ಅವ್ರು ಕೇರಿ ಒಳಗೆ ಬರಬೇಕಾಗಿತ್ತು ಅಂದರೆ ಯಾವ ಸಂದರ್ಭದಲ್ಲಿ ಬರಬೇಕಾಗಿತ್ತಪ್ಪ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ನೆರಳು ಏನೈತಲ್ಲ, ತನ್ನ ಸೂರ್ಯನ ನೆರಳ ನೆತ್ತಿಯ ಮೇಲೆ ಬೀಳುವಂಥ ಸಂದರ್ಭದಲ್ಲಿ ಅಂದ್ರೆ ಏನಪ್ಪ ಅಂದ್ರೆ ಆ ದಲಿತ ಸಮುದಾಯದ ವ್ಯಕ್ತಿಯ ನೆರಳು ಅವರ ಮೇಲ್ವರ್ಗದವರ ಮನೆಯ ಮೇಲೆ ಬೀಳದ ಇರುವಂಥ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವರು ಕೇರಿ ಒಳಗೆ ಬರಬೇಕಾಗಿತ್ತು. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಅವರು ಕೊರಳಿಗೆ ಏನಪ್ಪ ಅಂದ್ರೆ ಒಂದು ಯಾವುದಾದ್ರೂ ಒಂದು ಪಟ್ಟಿಯನ್ನು ಕಟ್ಕೊಂಡು ಬರಬೇಕಾಗಿತ್ತು. ಇಂತಹ ಹೀನಾಯನ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿತ್ತಪ್ಪ ಅಂದ್ರೆ ನಾವು ಹಿಂದಿನ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ನಾವು ನೋಡ್ಕೊಳ್ಬಹುದು. ಇಂತಹ ಸಾಮಾಜಿಕ ಅಸಮಾನತೆಯನ್ನು ನಿರ್ಮೂಲನೆ ಮಾಡಲಿಗೋಸ್ಕರ ದಲಿತ ವರ್ಗದವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ದಲಿತ ಚಳುವಳಿಯನ್ನು ಹಮ್ಮಿಕೊಂಡರು. ಇನ್ನು ಎರಡನೇದು ಯಾವುದಂದರೆ ಆರ್ಥಿಕ ಅಸಮಾನತೆ. ಮೊದಲೇ ಕಾರಣ ಸಾಮಾಜಿಕ ಅಸಮಾನತೆಯಾದರೆ ಎರಡನೇ ಕಾರಣ ಯಾವುದಂದರೆ ಆರ್ಥಿಕ ಅಸಮಾನತೆ. ಶ್ರೀಮಂತರು ಬಡವರ ಮೇಲೆ ಆರ್ಥಿಕವಾಗಿ ಶೋಷಣೆ ಮಾಡುವ ಪ್ರಕ್ರಿಯೆಗೆ ಆರ್ಥಿಕ ಅಸಮಾನತೆ ಎನ್ನುವರು. ಶ್ರೀಮಂತರು ಬಡವರ ಮೇಲೆ, ಶ್ರೀಮಂತ ವರ್ಗ ಏನೈತಲ್ಲ, ಈ ಶ್ರೀಮಂತ ವರ್ಗ ಬಡವರ ಮೇಲೆ ಆರ್ಥಿಕವಾಗಿ ಶೋಷಣೆ ಮಾಡುವಂಥ ಪ್ರಕ್ರಿಯೆ ಏನೈತಲ್ಲ, ಈ ಪ್ರಕ್ರಿಯೆಗೆ ಆರ್ಥಿಕ ಅಸಮಾನತೆ ಎನ್ನುವರು. ದಲಿತ ವರ್ಗದವರಿಗೆ ಅತ್ಯಂತ ಕೀಳು ಮಟ್ಟದ ಕೆಲಸಕ್ಕೆ ಸೀಮಿತಗೊಳಿಸಿ, ಮೇಲ್ವರ್ಗದವರು ತಮ್ಮ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಮೇಲ್ವರ್ಗದ ಜನರು ದಲಿತ ವರ್ಗದ ಜನರಿಗೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದಕ್ಕೆ ಬಿಟ್ಕೊಡ್ತಿರಲಿಲ್ಲ.
ಕೆಳವರ್ಗದ ಜನರಿಗೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಕೆಲವೊಂದಿಷ್ಟು ಯಾವುದೇ ರೀತಿಯ ಉನ್ನತವಾದಂಥ ಹುದ್ದೆಗಳನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ದಲಿತ ವರ್ಗದವರಿಗೆ ಕೀಳು ಮಟ್ಟದ ಕೆಲಸಕ್ಕೆ ಮಾತ್ರ ಸೀಮಿತಗೊಳಿಸ್ತಿದ್ರು. ಯಾರಪ್ಪ ಅಂದ್ರೆ ಈ ಮೇಲ್ವರ್ಗದ ಜನರು. ಮೇಲ್ವರ್ಗದ ಜನರು ಅತ್ಯಂತ ಉನ್ನತವಾದ ಹುದ್ದೆಗಳನ್ನು ತಮ್ಮ ಬಳಿ ಇಟ್ಕೊಂಡು ಕೆಳಮಟ್ಟ ಅಂದರೆ ದಲಿತ ವರ್ಗದವರಿಗೆ ಕೀಳು ಮಟ್ಟದ ಕೆಲಸಕ್ಕೆ ಸೀಮಿತಗೊಳಿಸುವಂಥ ಪ್ರಯತ್ನ ಮಾಡ್ಕೊಳ್ತಿದ್ರು. ಇಡೀ ಸಂಪತ್ತನ್ನು ಯಾರ ಬಳಿ ಕೇಂದ್ರೀಕೃತಗೊಳಿಸುವಂಥ ಪ್ರಯತ್ನ ಮಾಡ್ತಿದ್ರಪ್ಪ ಅಂದರೆ ಮೇಲ್ವರ್ಗದವರ ಬಳಿ ಕೇಂದ್ರೀಕೃತಗೊಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಯಾವುದಾದ್ರೂ ಒಬ್ಬ ದಲಿತ ವರ್ಗದ ವ್ಯಕ್ತಿ ಸಮಾಜದೊಳಗೊಂದು ಉನ್ನತವಾದಂಥ ಸ್ಥಾನಮಾನ ಪಡಿಬೇಕಾದ್ರೆ ಅಲ್ಲಿ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ದಲಿತ ವರ್ಗದ ವ್ಯಕ್ತಿ ರಾಜಕೀಯವಾಗಿ ಪಾಲ್ಗೊಳ್ಬೇಕಾದ್ರೆ ಆತನಿಗೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ದಲಿತ ವರ್ಗದ ವ್ಯಕ್ತಿ ಯಾವುದಾದ್ರೂ ಒಂದು ವ್ಯಾಪಾರ ವಹಿವಾಟವನ್ನು ಮಾಡಬೇಕಾದ್ರೆ ಅಲ್ಲಿ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಅದಕ್ಕಾಗಿ ಏನಪ್ಪ ಅಂದ್ರೆ ದಲಿತರಿಗೆ ಕೆಳಮಟ್ಟದ ಕೆಲಸಕ್ಕೆ ಸೀಮಿತಗೊಳಿಸುವಂಥ ಅಂದ್ರೆ ಕೀಳು ಮಟ್ಟದ ಕೆಲಸ ಏನೈತಲ್ಲ ಆ ಕೀಳು ಮಟ್ಟದ ಕೆಲಸಕ್ಕೆ ಸೀಮಿತಗೊಳಿಸುವಂಥ ಪ್ರಯತ್ನವನ್ನು ಮಾಡಿ ಇಡೀ ಸಂಪತ್ತು ಮೇಲ್ವರ್ಗದವರು ತಮ್ಮ ಬಳಿ ಕೇಂದ್ರೀಕೃತವಾಗುವಂಥ ಪ್ರಯತ್ನಗಳನ್ನು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದಲಿತರಿಗೆ ಸಿಗಬೇಕಾದ ಪಾಲನ್ನು ಸಹಿತ ಕೊಡ್ತಿರ್ಲಿಲ್ಲ. ದಲಿತ ವರ್ಗದವರು ಮೇಲ್ವರ್ಗದ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಪಾಲನ್ನು ಸಹಿತ ಒದಗಿಸಿಕೊಡ್ತಿರ್ಲಿಲ್ಲ. ಮೇಲ್ವರ್ಗದವರಿಗೆ ಕೇಳಿದರೆ ಆತನ ಮೇಲೆ ಶೋಷಣೆಗಳನ್ನು ಮಾಡುವುದಾಗಿರಬಹುದು, ಆತನ ಮೇಲೆ ಹಲ್ಲೆ ಮಾಡುವುದಾಗಿರಬಹುದು, ಆತನ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಯಾರು ಮಾಡ್ತಿದ್ರಪ್ಪ ಅಂದರೆ ಈ ಮೇಲ್ವರ್ಗದ ವ್ಯಕ್ತಿಗಳು ಮಾಡಿಕೊಳ್ಳುತ್ತಿದ್ದರು. ಅದಕ್ಕಾಗಿ ದಲಿತ ವರ್ಗ ಏನೈತಲ್ಲ ತಮ್ಮ ಆರ್ಥಿಕವಾಗಿ ಸದೃಢವಾಗಲುಗೋಸ್ಕರ ಅವರು ಯಾವ ಚಳುವಳಿಯನ್ನು ಹಮ್ಮಿಕೊಂಡರಪ್ಪ ಅಂದರೆ ದಲಿತ ಚಳುವಳಿಯನ್ನು ಹಮ್ಮಿಕೊಂಡರು. ನೆಕ್ಸ್ಟ್ ನಾವು ನೋಡುವುದಾದರೆ ಮೂರನೇ ಕಾರಣ ಯಾವುದಪ್ಪ ಅಂದರೆ ತಾರತಮ್ಯ. ಯಾವ ತಮ್ಯ? ತಾರತಮ್ಯ. ಒಂದನೇ ಕಾರಣ ಸಾಮಾಜಿಕ ಅಸಮಾನತೆ, ಎರಡನೇ ಕಾರಣ ಆರ್ಥಿಕ ಅಸಮಾನತೆ, ಮೂರನೇ ಕಾರಣ ಯಾವುದಪ್ಪ ಅಂದರೆ ತಾರತಮ್ಯ. ಯಾವ ತಮ್ಯ? ತಾರತಮ್ಯ. ದಲಿತರು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಆರ್ಥಿಕವಾಗಿ ತಾರತಮ್ಯಗೆ ಒಳಪಟ್ಟಿದ್ದಾರೆ. ದಲಿತ ಸಮುದಾಯಗಳೇನಿದಾವಲ್ಲ ಈ ದಲಿತ ಸಮುದಾಯಗಳು ಸಾಮಾಜಿಕವಾಗಿ ಶೋಷಣೆಗೆ ಒಳಪಡಲಾಗಿದೆ, ಆರ್ಥಿಕವಾಗಿ ಶೋಷಣೆಗೆ ಒಳಪಡಲಾಗಿದೆ, ಇನ್ನು ಶೈಕ್ಷಣಿಕವಾಗಿ ಆಗಿರಬಹುದು, ನೆಕ್ಸ್ಟ್ ಇನ್ನಿತರೆ ಹಲವಾರು ಚಟುವಟಿಕೆಗಳಲ್ಲಿ ತಾರತಮ್ಯಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯ ಯಾವುದಪ್ಪ ಅಂದರೆ ದಲಿತ ಸಮುದಾಯಗಳು. ದಲಿತರಿಗೆ ಯಾವುದೇ ರೀತಿಯ ಸಾಂಸ್ಕೃತಿಕ ಚಟುವಟಿಕೆ ಆಗಿರಬಹುದು ಅಥವಾ ಯಾವುದೇ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಯಾವುದೇ ರೀತಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಇವತ್ತು ಕೆರೆಯ ನೀರನ್ನು ಬಳಸ್ಕೊಳ್ಬೇಕಾದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಯಾವುದೇ ರೀತಿಯ ಹೋಟೆಲ್ಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ, ಯಾವುದೇ ರೀತಿಯ ದೇವಸ್ಥಾನಗಳಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ, ಇನ್ನಿತರೆ ಹಲವಾರು ಚಟುವಟಿಕೆಗಳಲ್ಲಿ ಅವರಿಗೆ ನಿರ್ಬಂಧವನ್ನು ಹೇರಿಕೆ ಮಾಡಲಾಗಿತ್ತು. ದಲಿತ ಸಮುದಾಯದ ವ್ಯಕ್ತಿ ಬಂದಪ್ಪ ಅಂದ್ರೆ ಆತನಿಂದ ದೂರ ಇರುವಂಥ ಪ್ರಯತ್ನಗಳನ್ನಾಗ್ತಿತ್ತು. ಹೋಟೆಲ್ಗಳಲ್ಲಿ ಹೋಗ್ರಿ, ದೇವಸ್ಥಾನಗಳಲ್ಲಿ ಹೋಗ್ರಿ, ಎಲ್ಲ ಕ್ಷೇತ್ರಗಳಲ್ಲಿ ಅವರಿಗೆ ನಿರ್ಬಂಧವನ್ನು ಹೇರಿಕೆ ಮಾಡಲಾಗಿತ್ತು. ಅದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಯಾವ ಅಂಬೇಡ್ಕರ್ ಅವರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಿದಾರಲ್ಲ ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಯಾವಾಗಪ್ಪ ಅಂದರೆ 1930 ಮಾರ್ಚ್ 2ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಸಹಚರರನ್ನು ಕರೆದುಕೊಂಡು ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಇದ್ದರು. ಎಕ್ಸಾಮ್ನ ಕೇಳಬಹುದು, ಅಂಬೇಡ್ಕರ್ ಅವರು ಯಾವ ದೇವಸ್ಥಾನಕ್ಕೆ ಪ್ರವೇಶ ನೀಡಿದ್ರಪ್ಪ ಅಂದರೆ ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು. ಯಾವಾಗ ನೀಡಿದ್ರಪ್ಪ ಅಂದರೆ 1930 ಮಾರ್ಚ್ 2ರಂದು ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು. ದಲಿತರಿಗೆ ದೇವಸ್ಥಾನದೊಳಗೆ ಅವಕಾಶ ಕಲ್ಪಿಸಿಕೊಟ್ಟಿರಲಿಲ್ಲ. ಅದಕ್ಕಾಗಿ ದಲಿತರನ್ನು ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತನ್ನ ಸಹಚರರನ್ನು ಕರೆದುಕೊಂಡು 1930
ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು. ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಂಬೇಡ್ಕರ್ ಅವರು ಯಾವ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು? ನಾಸಿಕಾದ ಕಲಾರಾಮ್. ಇಲ್ಲಿ ಐತೆ ನೋಡಿ, ನಾಸಿಕಾದ ಇಲ್ಲಿ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದ ಚಿತ್ರ ಐತಿ ನೋಡಿ. ಇಲ್ಲಿ ಏನಪ್ಪ ಅಂದರೆ ದೇವಸ್ಥಾನದ ಚಿತ್ರ ಐತಿ. ಈ ದೇವಸ್ಥಾನಕ್ಕೆ ಪ್ರವೇಶ ಯಾವಾಗ ನೀಡಿದರು? 1930 ಮಾರ್ಚ್ 2ರಂದು. ಯಾರ ಪ್ರವೇಶ ನೀಡಿದರು? ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರವೇಶ ನೀಡಿದರು. ಯಾವ ದೇವಸ್ಥಾನಕ್ಕೆ ಪ್ರವೇಶ ನೀಡಿದ್ರಪ್ಪ ಅಂದರೆ ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಂಬೇಡ್ಕರ್ ಅವರು ಮಹದ್ ಕೆರೆಯ ನೀರನ್ನು ಬಳಸುವುದರ ಮೂಲಕ ದಲಿತರ ಮೇಲಿನ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಿದಾರಲ್ಲ, ಮಹದ್ ಕೆರೆಯ ನೀರನ್ನು ಬಳಸುವುದರ ಮೂಲಕ ದಲಿತರ ಮೇಲೆ ಆಗುವಂಥ ತಾರತಮ್ಯಗಳೇನಿದಾವಲ್ಲ, ದಲಿತರ ಮೇಲೆ ಆಗುವಂಥ ದೌರ್ಜನ್ಯಗಳೇನಿದಾವಲ್ಲ, ಇವುಗಳ ವಿರುದ್ಧ ಹೋರಾಟ ನಡೆಸುವಂಥ ಪ್ರಯತ್ನಗಳನ್ನು ಮಾಡಿದರು. ಮಹದ್ ಕೆರೆಗೆ ಯಾವಾಗ ಪ್ರವೇಶ ನೀಡ್ತಾರಪ್ಪ ಅಂದರೆ 1927. ಎಂಥ 27? 1927 ಮಾರ್ಚ್ 20ರಂದು. 1927 ಮಾರ್ಚ್ 20ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹದ್ ಕೆರೆಯ ನೀರನ್ನು ಬಳಸುವುದರ ಮೂಲಕ ದಲಿತರ ಮೇಲಿನ ಆಗುವಂಥ ತಾರತಮ್ಯಗಳ ವಿರುದ್ಧ ಹೋರಾಟ ನಡೆಸಿದರು. ದಲಿತರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ನಿರಾಕರಿಸಿದಂಥ ಸಂದರ್ಭದಲ್ಲಿ ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ ಪ್ರವೇಶ ನೀಡುವುದರ ಮೂಲಕ ದಲಿತರ ಮೇಲೆ ಆಗುವಂಥ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದರು. ಅಷ್ಟೇ ಅಲ್ಲದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1927 ಮಾರ್ಚ್ 20ರಂದು ಮಹದ್ ಕೆರೆಯ ನೀರನ್ನು ಬಳಸುವುದರ ಮೂಲಕ ದಲಿತರ ಮೇಲಿನ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದರು. ಇಲ್ಲಿ ನೋಡ್ಬೋದು, ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಿದಾರಲ್ಲ, ಇಲ್ಲೇನಪ್ಪ ಅಂದ್ರೆ ಎಲ್ಲ ತನ್ನ ದಲಿತ ಸಮುದಾಯದ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಏನಪ್ಪ ಅಂದ್ರೆ ಮಹದ್ ಕೆರೆಗೆ ಆ ಮಹದ್ ಕೆರೆಯ ನೀರನ್ನು ಬಳಸಿದಂಥ ಚಿತ್ರ ಇಲ್ಲೈತಿ ನೋಡಿ ಸ್ನೇಹಿತರೆ. ಮಹದ್ ಕೆರೆಯ ನೀರನ್ನು ಅಂದರೆ ಏನಪ್ಪ ಅಂದರೆ ಅಲ್ಲಿ ತನ್ನ ಎಲ್ಲ ದಲಿತ ಸಮುದಾಯ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಮಹದ್ ಕೆರೆಗೆ ಭೇಟಿ ನೀಡುವುದರ ಮೂಲಕ 1927 ಮಾರ್ಚ್ 20ರಂದು ಆ ಕೆರೆಯ ನೀರನ್ನು ಬಳಸುವಂಥ ಪ್ರಯತ್ನಗಳನ್ನು ಯಾರು ಮಾಡಿದ್ರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹದ್ ಕೆರೆಯ ನೀರನ್ನು ಬಳಸುವುದರ ಮೂಲಕ ದಲಿತರ ಮೇಲಿನ ಆಗುವಂಥ ತಾರತಮ್ಯ ಏನಿತ್ತಲ್ಲ ಆ ತಾರತಮ್ಯದ ವಿರುದ್ಧ ಹೋರಾಟ ನಡೆಸಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಾಕ್ಯವನ್ನು ನೋಡುವುದಾದರೆ, ಯಾರು ಇತಿಹಾಸವನ್ನು ಮರೆತಿರ್ತಾರಲ್ಲ ಅಂತಹ ವ್ಯಕ್ತಿಗಳೇನಪ್ಪ ಅಂದ್ರೆ ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಇತಿಹಾಸವನ್ನು ಮರೆತಂಥ ವ್ಯಕ್ತಿ ಇತಿಹಾಸವನ್ನು ಸೃಷ್ಟಿಸಲಾರ. ನಾವಿವತ್ತು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮಗೆ ಆಗಿರ್ತಕ್ಕಂಥ ಒಂದು ಇತಿಹಾಸ ಐತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹಿಂದೆ ಇರ್ತಕ್ಕಂಥ ಕೆಲವು ಅಂದ್ರೆ ಗತಿಸಿ ಹೋದಂಥ ಕೆಲವೊಂದಿಷ್ಟು ಕಾಲಘಟ್ಟ ಏನೈತಲ್ಲ ಅಥವಾ ಕೆಲವೊಂದಿಷ್ಟು ಘಟನೆಗಳೇನಿದಾವಲ್ಲ ಆ ಎಲ್ಲ ಘಟನೆಗಳನ್ನು ಅರ್ಥಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಯಾರು ಹೇಳ್ತಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅರಿವಿನ ಕೊರತೆ. 4ನೇ ಕಾರಣ ಯಾವುದಂದರೆ ಅರಿವಿನ ಕೊರತೆ. ದಲಿತರು ಅನಾದಿ ಕಾಲದಿಂದಲೂ ಶೋಷಣೆಗೆ ಮತ್ತು ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ. ಈ ದಲಿತ ಸಮುದಾಯಗಳೇನಿದಾವಲ್ಲ ಈ ದಲಿತ ಸಮುದಾಯಗಳು ಅನಾದಿ ಕಾಲದಿಂದ ಅಂದ್ರೆ ಪ್ರಾಚೀನ ಕಾಲದಿಂದ ಕ್ರಿಸ್ತಪೂರ್ವ 185ರಲ್ಲಿ ಈ ಮನುಸ್ಮೃತಿ ಗ್ರಂಥ ಏನು ಅಸ್ತಿತ್ವಕ್ಕೆ ಬಂದಿತ್ತಲ್ಲ ಆ ಮನುಸ್ಮೃತಿ ಗ್ರಂಥ ಅಸ್ತಿತ್ವಕ್ಕೆ ಬಂದಾಗಿನಿಂದ ಹಿಡಿದು ಇಲ್ಲಿಯವರೆಗೆ ಸಹಿತ ದಲಿತರು ನಿರಂತರವಾಗಿ ಶೋಷಣೆಗೆ ಮತ್ತು ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ. ದಲಿತ ವರ್ಗದವರನ್ನು ಜಾಗೃತಿ ಮೂಡಿಸಲುಗೋಸ್ಕರ, ದಲಿತ ವರ್ಗದವರನ್ನು ಸದೃಢವನ್ನಾಗಿ ಮಾಡಲುಗೋಸ್ಕರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೂಕ ನಾಯಕ ಪತ್ರಿಕೆಯನ್ನು ಆರಂಭಿಸಿದರು. ಯಾವ ನಾಯಕ? ಮೂಕ ನಾಯಕ ಪತ್ರಿಕೆಯನ್ನು ಆರಂಭಿಸಿದರು. ಯಾವಾಗ ಆರಂಭಿಸಿದರಪ್ಪ ಅಂದರೆ 1924 ಜನವರಿ 31ರಂದು ಆರಂಭಿಸಿದರು. 1924 ಜನವರಿ 31ರಂದು ಮೂಕ ನಾಯಕ ಪತ್ರಿಕೆಯನ್ನು ಆರಂಭಿಸಿದರು. ಯಾವ ಭಾಷೆ ಒಳಗೆ ಆರಂಭಿಸಿದರಪ್ಪ ಅಂದರೆ ಮರಾಠಿ ಭಾಷೆ ಒಳಗೆ ಆರಂಭಿಸಿದರು.
ಈ ಮೂಕನಾಯಕ ಪತ್ರಿಕೆಯನ್ನು ಆರಂಭಗೊಳಿಸುವಂಥ ಸಂದರ್ಭದಲ್ಲಿ ಕೊಲ್ಲಾಪುರಿನ ಸಾಹು ಮಹಾರಾಜ, ಯಾವ ಸಾಹು ಮಹಾರಾಜ? ಕೊಲ್ಲಾಪುರಿನ ಸಾಹು ಮಹಾರಾಜ ಏನದನಲ್ಲ, ಈ ಸಾಹು ಮಹಾರಾಜರವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 2500 ರೂಪಾಯಿಗಳನ್ನು ಕೊಡುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆಯನ್ನು ಆರಂಭ ಮಾಡಿದರು. ಯಾಕೆ ಆರಂಭ ಮಾಡಿದ್ರಪ್ಪ ಅಂದರೆ ದಲಿತರನ್ನು ಜಾಗೃತಿ ಮೂಡಿಸಲುಗೋಸ್ಕರ. ದಲಿತರ ಮೇಲೆ ಯಾಕೆ ಶೋಷಣೆಗಳನ್ನು ಆಗುತ್ತಿವೆ, ದಲಿತರ ಮೇಲೆ ಯಾಕೆ ದೌರ್ಜನ್ಯಗಳಾಗುತ್ತಿವೆ, ಆ ಶೋಷಣೆಗಳ ಬಗ್ಗೆ, ಆ ದೌರ್ಜನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲುಗೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಅವರು 1924 ಮಾರ್ಚ್ 31ರಂದು ಮರಾಠಿ ಭಾಷೆಯಲ್ಲಿ ಮೂಕನಾಯಕ ಪತ್ರಿಕೆಯನ್ನು ಆರಂಭ ಮಾಡಿದರು. ಈ ಮೂಕನಾಯಕ ಪತ್ರಿಕೆಯನ್ನು ಆರಂಭಗೊಳಿಸುವಂಥ ಸಂದರ್ಭದಲ್ಲಿ ನಮ್ಮ ಕೊಲ್ಲಾಪುರಿನ ಸಾಹು ಮಹಾರಾಜರವರೇನದರಲ್ಲ, ಅಂಬೇಡ್ಕರ್ ಅವರಿಗೆ 2500 ರೂಪಾಯಿಯನ್ನು ಕೊಡುತ್ತಾರೆ. ಅಂದಿನ ಕಾಲದಲ್ಲಿ ಅಂದ್ರೆ ಯಾವಾಗಪ್ಪ ಅಂದರೆ 1924 ಕಾಲಘಟ್ಟದಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ 2500 ರೂಪಾಯಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತೈತಪ್ಪ ಅಂದರೆ ಕೊಲ್ಲಾಪುರಿನ ಸಾಹು ಮಹಾರಾಜರವರಿಗೆ. ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ, ಮೂಕನಾಯಕ ಪತ್ರಿಕೆ ಯಾರು ಆರಂಭಿಸಿದರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರಂಭಿಸಿದರು. ಯಾವಾಗ ಆರಂಭಿಸಿದರು ಅಂತ ಪ್ರಶ್ನೆ ಮಾಡಿದರೆ 1924 ಜನವರಿ 31ರಂದು ಆರಂಭಿಸಿದರು. ಯಾವ ಭಾಷೆಯಲ್ಲಿ ಆರಂಭಿಸಿದರು ಅಂತ ಪ್ರಶ್ನೆ ಮಾಡಿದರೆ ಮರಾಠಿ ಭಾಷೆಯಲ್ಲಿ ಆರಂಭಿಸಿದರು. ಯಾಕೆ ಮೂಕನಾಯಕ ಅಥವಾ ಮೂಕವೀರ ಪತ್ರಿಕೆ ಯಾಕೆ ಆರಂಭ ಮಾಡಿದ್ರಪ್ಪ ಅಂದರೆ ದಲಿತರ ಮೇಲೆ ಆಗುವಂಥ ಶೋಷಣೆಗಳ ಬಗ್ಗೆ ಜಾಗೃತಿ ಮೂಡಿಸಲುಗೋಸ್ಕರ, ದಲಿತರ ಮೇಲೆ ಆಗುವಂಥ ದೌರ್ಜನ್ಯಗಳ ಬಗ್ಗೆ ಜಾಗೃತಿ ಮೂಡಿಸಲುಗೋಸ್ಕರ ಅಂಬೇಡ್ಕರ್ ಅವರು ಈ ಮೂಕನಾಯಕ ಅನ್ನುವಂಥ ಪತ್ರಿಕೆಯನ್ನು ಆರಂಭಗೊಳಿಸಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅಂಬೇಡ್ಕರ್ ಅವರ ವಾಣಿಗಳನ್ನು ನಾವು ನೋಡುವುದಾದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಅಂಬೇಡ್ಕರ್ ಅವರ ವಾಣಿಗಳನ್ನು ನಾವು ನೋಡುವುದಾದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕಲ್ಪಿಸಿಕೊಟ್ರು. ಅಂಬೇಡ್ಕರ್ ಅವರು ಸಂಘಟನೆಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕಲ್ಪಿಸಿಕೊಟ್ರು. ಅಂಬೇಡ್ಕರ್ ಅವರು ಹೋರಾಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಸಮಾಜಮುಖಿಯಾಗಿ ಬದುಕಬೇಕಾದರೆ, ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬದುಕಬೇಕಾದರೆ, ಸಮಾಜದಲ್ಲಿ ಕೆಲವೊಂದಿಷ್ಟು ಅವಕಾಶಗಳನ್ನು ಪಡೆದುಕೊಳ್ಬೇಕಾದರೆ, ಸಮಾಜದಲ್ಲಿ ಹಕ್ಕುಗಳನ್ನು ಪಡೆದುಕೊಳ್ಬೇಕಾದರೆ, ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾದ್ರೆ ಮೊದಲು ನಾವೇನು ಪಡ್ಕೊಳ್ಬೇಕಪ್ಪ ಅಂದ್ರೆ ಶಿಕ್ಷಣವನ್ನು ಪಡೆದುಕೊಂಡು ಎಲ್ಲ ನಾಗರಿಕರು ಸಂಘಟಿತರಾಗಿ ಕೆಲವೊಂದಿಷ್ಟು ಬಲಾಢ್ಯ ವ್ಯಕ್ತಿಗಳೇನಿದಾರಲ್ಲ, ಕೆಲವೊಂದಿಷ್ಟು ಶ್ರೀಮಂತ ವ್ಯಕ್ತಿಗಳೇನಿದಾರಲ್ಲ, ಕೆಲವೊಂದಿಷ್ಟು ಸರ್ವಾಧಿಕಾರಿ ವ್ಯಕ್ತಿಗಳೇನಿದಾರಲ್ಲ ಅವರ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಮಾಡ್ರಿ ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ವಾಣಿಗಳನ್ನು ನಾವು ನೋಡೋದಾದ್ರೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ 2 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅಂಬೇಡ್ಕರ್ ಅವರು ಯಾವ ದೇವಸ್ಥಾನಕ್ಕೆ ಪ್ರವೇಶ ನೀಡಿದರು ಅಂತ ಪ್ರಶ್ನೆ ಮಾಡಿದರೆ ನಾಸಿಕಾದ ಕಲಾರಾಮ್ ದೇವಸ್ಥಾನಕ್ಕೆ. ಯಾವ ಕೆರೆಯ ನೀರನ್ನು ಅಂದರೆ ಯಾವ ಕೆರೆಗೆ ಪ್ರವೇಶ ನೀಡಿದರು ಅಂತ ಪ್ರಶ್ನೆ ಮಾಡಿದರೆ ಮಹದ್ ಕೆರೆಗೆ ಪ್ರವೇಶ ನೀಡಿದರು. ಅಂಬೇಡ್ಕರ್ ಅವರ ಪತ್ರಿಕೆ ಯಾವುದಂತ ಪ್ರಶ್ನೆ ಮಾಡಿದರೆ ಮೂಕನಾಯಕ ಪತ್ರಿಕೆ. ಇನ್ನು ಅಂಬೇಡ್ಕರ್ ಅವರ ವಾಣಿಗಳು ಯಾವುವು ಅಂತ ಪ್ರಶ್ನೆ ಮಾಡಿದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಅಂಬೇಡ್ಕರ್ ಅವರ ಮೇಲೆ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಅಷ್ಟೇ ಅಲ್ಲದೆ ಸ್ನೇಹಿತರೆ, ದಲಿತ ಸಮುದಾಯಗಳನ್ನು ಜಾಗೃತಿ ಮೂಡಿಸಲುಗೋಸ್ಕರ 1924 ಬಹಿಷ್ಕೃತ ಹಿತಕಾರಣಿ ಸಭಾ ಅಸ್ತಿತ್ವಕ್ಕೆ ಬಂದಿತ್ತು. 1924ರಲ್ಲಿ ನಾವೇನಪ್ಪ ಅಂದರೆ ಮೂಕನಾಯಕ ಪತ್ರಿಕೆಯನ್ನು ಆರಂಭಗೊಳಿಸುವುದರ ಜೊತೆಗೆ ದಲಿತರನ್ನು ಜಾಗೃತಿ ಮೂಡಿಸಲುಗೋಸ್ಕರ ಬಹಿಷ್ಕೃತ ಹಿತಕಾರಣಿ ಸಭಾ ಅಸ್ತಿತ್ವಕ್ಕೆ ಬಂದಿತು. ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತಂದರೆ 1924ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1972ರಲ್ಲಿ ದಲಿತ್ ಪ್ಯಾಂಥರ್ಸ್ ಚಳವಳಿ ಅಸ್ತಿತ್ವಕ್ಕೆ ಬಂದಿತು. 72ರಲ್ಲಿ ದಲಿತ್ ಪ್ಯಾಂಥರ್ಸ್ ಚಳವಳಿ ಅಸ್ತಿತ್ವಕ್ಕೆ ಬಂದಿತ್ತು. 1974ರಲ್ಲಿ ದಲಿತ ಸಂಘರ್ಷ ಸಮಿತಿ ಅಸ್ತಿತ್ವಕ್ಕೆ ಬಂದಿತ್ತು.
ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ದಲಿತ ಸಂಘರ್ಷ ಸಮಿತಿ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? 1974ರಲ್ಲಿ. ಯಾರು ಜಾರಿಗೆಗೊಳಿಸ್ತಾರಪ್ಪ ಅಂದರೆ ಬಸಪ್ಪ ಕೃಷ್ಣಪ್ಪ ಅನ್ನುವಂಥ ವ್ಯಕ್ತಿ. ಬಸಪ್ಪ ಕೃಷ್ಣಪ್ಪ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ಬಸಪ್ಪ ಕೃಷ್ಣಪ್ಪ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂದರೆ ಇವರು ದಲಿತ ಸಂಘರ್ಷ ಸಮಿತಿಯನ್ನು ಅಸ್ತಿತ್ವಕ್ಕೆ ತರ್ತಾರ. ಯಾವಾಗಪ್ಪ ಅಂದರೆ 1974ರಲ್ಲಿ. ಯಾಕಪ್ಪ ಅಂದರೆ ದಲಿತರನ್ನು ರಕ್ಷಣೆ ಮಾಡಲುಗೋಸ್ಕರ, ದಲಿತರ ಹಕ್ಕುಗಳನ್ನು ಒದಗಿಸಿಕೊಡಲುಗೋಸ್ಕರ, ದಲಿತರಿಗೆ ಸಮಾಜದಲ್ಲಿ ಸಮಾನತೆಯನ್ನು ಕಲ್ಪಿಸಿಕೊಡಲುಗೋಸ್ಕರ ಬಸಪ್ಪ ಕೃಷ್ಣಪ್ಪ ಅನ್ನುವಂಥ ವ್ಯಕ್ತಿಯವರು ದಲಿತ ಸಂಘರ್ಷ ಸಮಿತಿ 1974ರಲ್ಲಿ ಅಸ್ತಿತ್ವಕ್ಕೆ ತರುತ್ತಾರೆ. ಇನ್ನು 5ನೇ ಕಾರಣ ಯಾವುದಪ್ಪ ಅಂದರೆ ರಾಜಕೀಯ ಅಸಮಾನತೆ. ಯಾವ ಅಸಮಾನತೆ? ರಾಜಕೀಯ ಅಸಮಾನತೆ. ದಲಿತರು ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ರಾಜಕೀಯ ಅಸಮಾನತೆಯಿಂದ ರಾಜಕೀಯ ಹಕ್ಕುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ದಲಿತರು ಆರ್ಥಿಕವಾಗಿಯೇ ಸದೃಢ ಇಲ್ಲ, ಅವರು ಶೈಕ್ಷಣಿಕವಾಗಿ ಸದೃಢ ಇರಲಿಲ್ಲಪ್ಪ ಅಂದ್ರೆ ರಾಜಕೀಯ ಹಕ್ಕುಗಳು ಪಡೆದುಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಸಮುದಾಯ ಶೈಕ್ಷಣಿಕವಾಗಿ ಸದೃಢವಾಗಿರುತ್ತದೆಯೋ, ಯಾವ ಸಮುದಾಯ ಆರ್ಥಿಕವಾಗಿ ಸದೃಢ ಆಗಿರುತ್ತದೆಯೋ, ಯಾವ ಸಮುದಾಯ ಸಾಮಾಜಿಕವಾಗಿ ಸದೃಢವಾಗಿರುತ್ತದೆಯೋ ಆ ಸಮುದಾಯ ರಾಜಕೀಯವಾಗಿ ಸದೃಢವಾಗಿರುತ್ತದೆ. ನಾವು ನೋಡ್ಕೊಳ್ಬೋದು. ಕರ್ನಾಟಕ ಏನು ಅಂದ್ರೆ ಏನಪ್ಪ ಅಂದರೆ ಭಾರತ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರಧಾನಮಂತ್ರಿಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದರೆ ಅಲ್ಲಿ ಅತಿ ಹೆಚ್ಚು ಬಾರಿ ಪ್ರಧಾನಮಂತ್ರಿ ಆದಂಥ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮೇಲ್ವರ್ಗಕ್ಕೆ ಸೇರಿದಂಥ ವ್ಯಕ್ತಿಗಳು. ಇನ್ನು ನಾವು ಕರ್ನಾಟಕ ರಾಜ್ಯದ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದರೆ ಅತಿ ಹೆಚ್ಚು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಮೇಲ್ವರ್ಗದ ವ್ಯಕ್ತಿಗಳೇ. ಮೇಲ್ವರ್ಗದ ವ್ಯಕ್ತಿಗಳೇನಪ್ಪ ಅಂದ್ರೆ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾಗ್ಯಾರ, ಅತಿ ಹೆಚ್ಚು ಬಾರಿ ಪ್ರಧಾನಮಂತ್ರಿಗಳಾಗ್ಯಾರ, ಇನ್ನಿತರ ಹಲವಾರು ಹುದ್ದೆಗಳನ್ನು ಹೊಂದಿಕೊಂಡಾರ. ಆದರೆ ಈ ಕೆಲವೊಂದಿಷ್ಟು ದಲಿತ ಸಮುದಾಯಗಳೇನಿದಾವಲ್ಲ, ಇನ್ನು ಹಿಂದುಳಿದ ವರ್ಗಗಳ ಸಮುದಾಯಗಳೇನಿದಾವಲ್ಲ, ಇವುಗಳೇನಪ್ಪ ಅಂದರೆ ಅಷ್ಟು ಆರ್ಥಿಕವಾಗಿ ಸದೃಢ ಇಲ್ಲ, ಇನ್ನು ರಾಜಕೀಯವಾಗಿ ಮೊದಲೇ ಏನಪ್ಪ ಅಂದರೆ ಇವರು ಸದೃಢ ಇಲ್ಲ. ಅದಕ್ಕಾಗಿ ತಮ್ಮ ರಾಜಕೀಯ ಹಕ್ಕುಗಳನ್ನು ಪಡೆಯಲುಗೋಸ್ಕರ, ರಾಜಕೀಯ ಅಧಿಕಾರವನ್ನು ಪಡೆಯಲುಗೋಸ್ಕರ ದಲಿತ ವರ್ಗದವರು ಯಾವ ಚಳುವಳಿಯನ್ನು ಆರಂಭ ಮಾಡಿದರಪ್ಪ ಅಂದರೆ ದಲಿತ ಚಳುವಳಿಯನ್ನು ಆರಂಭ ಮಾಡಿದರು. ಯಾವ ಚಳುವಳಿ ಆರಂಭ ಮಾಡಿದರು? ದಲಿತ ಚಳುವಳಿ ಆರಂಭ ಮಾಡಿದರು. ಆತ್ಮೀಯ ಸ್ನೇಹಿತರೆ, ನಾನು ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಈ ಸಂಚಿಕೆಯಲ್ಲಿ ಯಾವುದಾದರೂ ನಿಮಗೆ ಗೊಂದಲವನ್ನು ಉಂಟಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಅದಕ್ಕೆ ನಾನು ಉತ್ತರವನ್ನು ಒದಗಿಸುತ್ತೇನೆ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.